ಒಂದೇ ₹1 ಇದ್ದರೂ ಸಾಕು, ನಮ್ಮ ಹೇರನ್ನು ಯಾವಾಗಲೂ ಬ್ಲ್ಯಾಕಾಗೇ ಮಾಡ್ಕೋಬೋದು. ಇದು ಒಂದು ರೀತಿ ಡಿಫ್ರೆಂಟ್ ಆಗಿದೆ ಅನ್ಬೋದು ಇವತ್ತಿನ ಹೇರ್ ಪ್ಯಾಕು. ಈ ರೀತಿ ನಾವು ವಾರಕ್ಕೆ 2 ಸಲ ಅಪ್ಲೈ ಮಾಡಿಕೊಂಡ್ರೆ ಸಾಕು, ನಮ್ಮ ಹೇರು ಪರ್ಮನೆಂಟಾಗಿ ಬ್ಲ್ಯಾಕಾಗೇ ಇರುತ್ತೆ. ಒಳ್ಳೆ ರಿಸಲ್ಟ್ ಅಂತೂ ಸಿಕ್ಕೇ ಸಿಗತ್ತೆ. ಹಾಯ್, ನಮಸ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಹೇರ್ ಪ್ಯಾಕ್ ಮಾಡಿ ತೋರಿಸ್ತೀನಿ. ಎಲ್ರಿಗೂ ಗೊತ್ತುಂಟು ಮೆಹಂದಿಯನ್ನು ಹೇರ್ ಪ್ಯಾಕಾಗಿ ಉಪಯೋಗಿಸ್ತಾರೆ ಅಂತ. ಅದಕ್ಕೆ ಏನೇನೋ ವಸ್ತು ಹಾಕಿ ಅಪ್ಲೈ ಮಾಡ್ಕೊತಾರಲ್ವ, ಒಂದು ಹೇರ್ ಪ್ಯಾಕನ್ನು ರೆಡಿ ಮಾಡ್ಕೋತಾರೆ. ಆದರೆ ನಾನಿವತ್ತು ಒಂದು ಡಿಫ್ರೆಂಟ್ ಆಗಿರುವ ಒಂದು ವಸ್ತುವನ್ನು ಹಾಕ್ತೀನಿ. ಇದರಿಂದ ನಮ್ಮ ಹೇರು ಬೇಗ ಬ್ಲ್ಯಾಕ್ ಆಗಿಬಿಡುತ್ತೆ. ಹಾಗೆ ತುಂಬ ದಿನದ ತನಕ ಬ್ಲ್ಯಾಕ್ ಆಗಿಯೇ ಉಳಿಯುತ್ತೆ. ಹಾಗೆ ನಮ್ಮ ಹೇರು ಕೂಡ ತುಂಬ ಶೈನಿಂಗ್ ಆಗುತ್ತೆ, ಲುಕ್ಕಾಗೆ ಕಾಣುತ್ತೆ. ತುಂಬ ಬೆನಿಫಿಟ್ಸ್ ಇದೆ. ಸಿಂಪಲ್ಲಾಗಿ ನಾವು ಮನೆಯಲ್ಲೇ ನಾವು ಇದನ್ನು ಮಾಡ್ಕೋಬೋದು. ಮೆಹಂದಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ನಾನು ಹೇಳ್ತೀನಿ. ಒಳ್ಳೆ ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ. ಹಾಗೆ ಇದರಲ್ಲಿ ಏನು ತುಂಬ ರೊಕ್ಕನೂ ಬೇಕು ಅಂತ ಇಲ್ಲ. ₹1 ಇದ್ದರೂ ಸಾಕಾಗುತ್ತೆ. ₹1 ನಮ್ಮ ಹೇರನ್ನು ನಾವು ಬ್ಲ್ಯಾಕಾಗಿ ಮಾಡ್ಕೋಬೋದು. ಹಾಗೆ ಈ ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ನಾನು ಆದಷ್ಟು ಹೇರ್ ಬಗ್ಗೆನೇ ವಿಡಿಯೋ ಹಾಕ್ತಾ ಹೋಗ್ತೀನಿ. ಯಾಕಂದರೆ ತುಂಬ ಮಂದಿಗೆ ಹೇರ್ ಸಮಸ್ಯೆ ತುಂಬ ಇದೆ ಅಲ್ವಾ. ಹೇರ್ ಬ್ಲ್ಯಾಕ್ ಆಗೋದು ಅಂದರೆ ವೈಟ್ ಆಗೋದು, ಹಾಗೆ ಹೇರು ಉದುರೋದು, ಡೆಂಡ್ರಪ್ ಆಗೋದು, ಇಚ್ಚಿಂಗ್ ಆಗೋದು, ಹೀಗೆಲ್ಲ 108 ಸಮಸ್ಯೆ ಇರುತ್ತೆ ಅಲ್ವಾ. ಹಾಗಾಗಿ ನನಗೆ ಗೊತ್ತಿರುವಂತಹ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅದರಲ್ಲೂ ಒಳ್ಳೆ ಬೆನಿಫಿಟ್ಸ್ ಸಿಗುವಂತಹ ವಿಡಿಯೋವನ್ನೇ ಆಯ್ಕೆ ಮಾಡಿ ಹಾಕ್ತಾ ಇರ್ತೀನಿ, ಆಯಿತಾ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ, ನಿಮ್ಗೆ ಪೂರ್ತಿ ಅರ್ಥ ಆಗುತ್ತೆ. ಹಾಗೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಯಾವಾಗಲೂ ನನ್ನ ವಿಡಿಯೋವನ್ನು ನೋಡ್ಬೋದು. ನನ್ನ ವಿಡಿಯೋ ಅಂತೂ ಸಾಯಂಕಾಲ 5 ಗಂಟೆಗೆ ಒಂದಿನ ಬಿಟ್ಟು ಒಂದಿನ ಬರ್ತಾ ಇರುತ್ತೆ. ಎಲ್ಲರೂ ಸಪೋರ್ಟ್ ಮಾಡಿ. ನೀವು ಹೀಗೆ ಹೆಚ್ಚು ಸಪೋರ್ಟ್ ಮಾಡಿದರೆ ನಾನು ಹೆಚ್ಚು ವಿಡಿಯೋವನ್ನು ಹಾಕ್ಬೋದು. ನಾನು ಮಾಡುವಂತಹ ರೆಮಿಡಿಯಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ಲ, ಹಾಗೆ ಸೈಡ್ ಎಫೆಕ್ಟು ಕೂಡ ಇಲ್ಲ. ಒಳ್ಳೆ ಬೆನಿಫಿಟ್ಸ್ ಸಿಗ್ತಾನೆ ಹೋಗುತ್ತೆ. ಓಕೆನಾ. ಬನ್ನಿ, ಹಾಗಾದರೆ ನಾನು ಯಾವ ರೀತಿ ಮಾಡ್ತೀನಿ, ಹೇಗೆ ಮಾಡೋದು, ಹೇಗೆ ಅಪ್ಲೈ ಮಾಡೋದು ಎಲ್ಲವೂ ಕೂಡ ವಿಡಿಯೋದಲ್ಲಿ ನಾನೊಂದು ಚಿಕ್ಕ ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ 1 ಲೋಟ ನೀರನ್ನು ಹಾಕ್ತಾಯಿದ್ದೀನಿ. ಲೋಟ ಅಂದರೆ ತುಂಬ ದೊಡ್ಡದಲ್ಲ, ಚಿಕ್ಕದು ಅಲ್ಲ, ಮೀಡಿಯಮ್ ಸೈಜ್ ಲೋಟದಲ್ಲಿ. ಹಾಗೆ ಇದು ಚೆನ್ನಾಗಿ ಕುದೀತಾ ಇದೆ. 1 ಕಾಫಿ ಪೌಡರ್ ಹಾಕ್ತಾಯಿದ್ದೀನಿ. ಸನ್ರೈಸ್ ಕಾಫಿ ಪೌಡರ್. ಇದು ನಿಮಗೆ ಯಾವುದು ಇಷ್ಟ ಅದನ್ನು ನೀವು ಹಾಕ್ಕೋಬೋದು. ನೋಡಿ, ಇದು ಒಂದು ಸ್ವಲ್ಪ ಕುದಿಬೇಕು. ಒಂದು ನಿಮಿಷದ ತನಕ ಕುದಿಸ್ಕೋಬೇಕು. ಒಂದು ಅರ್ಧಕ್ಕಿಂತ ಕಡಿಮೆ ಆಗಬಾರ್ದು ಅಂತಲ್ಲ, ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಇರ್ಬೋದು. ಹಾಗೆ ನಾನಿಲ್ಲಿ ಮೆಹಂದಿ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಮಂದಿ ಕೇಳಿದರು ಅದರದ್ದು ಲಿಂಕ್ ಹಾಕಿ ಅಂತ. ನಾನು ಈ ವಿಡಿಯೋದಲ್ಲಿ ಲಿಂಕ್ ಖಂಡಿತ ಹಾಕ್ತೀನಿ. ಇದು ಮೀಶೋದಿಂದ ತರಿಸಿರೋದು. ಒಳ್ಳೆ ಬೆನಿಫಿಟ್ಸ್ ಸಿಗುತ್ತೆ. ಹಾಗೆ ಸ್ವಲ್ಪ ರೇಟು ತುಂಬ ಕಡಿಮೆ ಇದೆ. ಹಾಗೆ ಇಲ್ಲಿ ಒಂದು ಹಂಚನ್ನು ನಾನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ಮೆಹಂದಿ ಪೌಡರ್ ಹಾಕ್ಕೊಳ್ತೀನಿ. ಇದು ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ, ಓಕೆನಾ. ಹಾಗೆ 2 ಟೇಬಲ್ ಸ್ಪೂನ್ ನೆಲ್ಲಿಕಾಯಿ ಪೌಡರು ಹಾಕಬೇಕಾಗತ್ತೆ. 2 ಸರಿಸಮ ಹಾಕ್ಕೊಳ್ಬೇಕು. ನಾವು ಈ ರೀತಿ ಮೆಹಂದಿ ಹೇರ್ ಪ್ಯಾಕನ್ನು ಹಾಕ್ಕೊಂಡ್ರೆ ನಮಗೆ ಬೇಗ ಫಾಸ್ಟಾಗಿ ನಮಗೆ ರಿಸಲ್ಟ್ ಸಿಗುತ್ತೆ. ಹಾಗೆ ತುಂಬ ದಿನದ ತನಕ ನಮ್ಮ ಹೇರು ಬ್ಲ್ಯಾಕಾಗಿಯೇ ಇರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ನಿಮಗಂತೂ ಬೆನಿಫಿಟ್ಸ್ ಗೊತ್ತಾಗತ್ತೆ. ಒಂದು ಅಪ್ಲೈಗೆ ನಿಮಗೆ ಗೊತ್ತಾಗ್ಬಿಡತ್ತೆ, ಆಯಿತಾ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಹಾಗೆ ಇಲ್ಲಿ ಕಾಫಿ ಡಿಕಾಕ್ಷನ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ, ಅದನ್ನು ಬಿಸಿ ಇರುವಾಗಲೇ ಇದಕ್ಕೆ ಹಾಕ್ತೀನಿ. ಬಿಸಿ ಇರುವಾಗಲೇ ಹಾಕಬೇಕು. ಇದು ಚೆನ್ನಾಗಿ ಕುದೀತಾ ಇದೆ ನೋಡಿ, ಕುದಿಸ್ಕೊಂಡು ಆಗಿದೆ. ಈಗ ಹಾಕ್ತೀನಿ ನಾನು. ಕಲರ್ ನೋಡಿ ಹೆಂಗೆ ಬಂದಿದೆ. ಕಾಫಿ ಪೌಡರು ಹೇಗೆ ಕಲರು ಕೊಡುತ್ತೆ, ಹಾಗೆ ನಮ್ಮ ಹೇರು ಕೂಡ ಒಳ್ಳೆ ಕಲರ್ ಕೊಡುತ್ತೆ. ಮೆಹಂದಿ ಜೊತೆ ಮತ್ತು ನೆಲ್ಲಿಕಾಯಿ ಪೌಡರ್ ಜೊತೆ ಸೇರಿಕೊಂಡು ಇನ್ನೂ ಹೆಚ್ಚು ಫಾಸ್ಟಾಗಿ ಕಲರ್ ಸಿಕ್ಬಿಡುತ್ತೆ. ಫಸ್ಟ್ ಡೇ ನಮಗೆ ಬ್ರೌನ್ ಕಲರ್ ಅನಿಸಿದ್ರು, ನೆಕ್ಸ್ಟ್ ಡೇ ಬ್ಲ್ಯಾಕ್ ಆಗಿ ಕಾಣುತ್ತೆ. ಸ್ವಲ್ಪನೇ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಗಂಟಾಗದೆ ಇರುವಾಗೆ ನೋಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಕೊಟ್ಟಿದ್ರೆ ಆಯಿತು. ಮತ್ತು ಬೇಕಂದರೆ ಮತ್ತು ಸ್ವಲ್ಪ ಮೆಹಂದಿ ಪೌಡರನ್ನು ಹಾಕ್ಕೋಬೋದು. ತುಂಬಾ ಬೆನಿಫಿಟ್ಸ್ ಇದೆ ಈ ಹೇರ್ ಪ್ಯಾಕಿಂದ. ಎಲ್ಲರೂ
ಇದನ್ನು ಯೂಸ್ ಮಾಡ್ಬೋದು. ಇದರಲ್ಲಿ ಯಾವುದೇ ಕೆಮಿಕಲ್ಸೇ ಇಲ್ಲ ಅಲ್ವಾ, ಈಸಿಯಾಗಿ ಸಿಗುವಂಥದ್ದು. ಮೆಹಂದಿ ಪೌಡರ್ ಇರ್ಬೋದು, ನೆಲ್ಲಿಕಾಯಿ ಪೌಡರ್, ಇವೆಲ್ಲ ಮೀಶೋದಲ್ಲಿ ತುಂಬ ಕಡಿಮೆ ರೇಟಲ್ಲಿ ಸಿಗತ್ತೆ. ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ನಾನು ಇದ್ರದ್ದು ಲಿಂಕನ್ನು ಹಾಕಿರ್ತೀನಿ. ನಾವು ಯಾವುದೇ ಒಂದು ಹೇರ್ ಪ್ಯಾಕ್ ಹಾಕುವಾಗ ಕಬ್ಬಿಣದ ಪಾತ್ರೆ ಬಳಸೋದು ತುಂಬ ಒಳ್ಳೆಯದು. ಹೇರ್ ಆಯಿಲ್ ಮಾಡೋದಿದ್ರೂ ಅಷ್ಟೇ, ನಮ್ಮ ಹೇರಿಗೆ ಫಾಸ್ಟಾಗಿ ರಿಸಲ್ಟ್ ಕೊಡುತ್ತೆ, ಬೇಗ ಬ್ಲ್ಯಾಕ್ ಆಗುತ್ತೆ. ಹಾಗೆ ನಮ್ಮ ಹೇರು ತುಂಬ ಲುಕ್ಕಾಗಿ ಶೈನಿಂಗಾಗಿ ಕಾಣುತ್ತೆ. ಹಾಗೆ ನಮ್ಮ ಹೇರು ತುಂಬ ಗಟ್ಟಿಮುಟ್ಟದ ಹೇರ್ ಆಗಲಿಕ್ಕೆ ಸಹಾಯ ಆಗುತ್ತೆ. ಈ ಕಬ್ಬಿಣದ ಹಂಚಿಂದ ಒಳ್ಳೆ ಬೆನಿಫಿಟ್ಸ್ ಇದೆ ಆಯಿತಾ. ನಾನಾ ರೀತಿಯಲ್ಲಿ ಸಿಗತ್ತೆ ನಿಮಗೆ, ಹೊರಗಡೆ ಮಾರ್ಕೆಟಲ್ಲಿ ಸಿಗತ್ತೆ. ಕೇಳಿ ಕಬ್ಬಿಣದೇ ಪಾತ್ರೆ ಬೇಕು ಅಂತ ಕೇಳಿ ತಂದ್ಕೋಬಹುದು. ನೋಡಿ, ನಾನು ಎಲ್ಲವನ್ನು ಕಾಫಿ ಡಿಕಾಕ್ಷನ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ. ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಹಾಗೆ ನಾನು ಮಿಕ್ಸ್ ಕೊಡ್ತಾ ಇದ್ದ ಹಾಗೆ ಅದು ಈಗ ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸಣ್ಣ ಫ್ಲೇಮ್ ಇಟ್ಟಿದ್ದೀನಿ ಅಲ್ವಾ, ಒಂದು ಸಲ ಮಿಕ್ಸ್ ಕೊಟ್ಕೋಬೇಕು. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಒಂದು ಹದದಲ್ಲಿ ಮಾಡ್ಕೋಬೇಕು. ಮತ್ತು ಸ್ವಲ್ಪ ಮೆಹಂದಿ ಬೇಕು ಅಂದರೆ ಮತ್ತು ಸ್ವಲ್ಪ ಮೆಹಂದಿ ಪೌಡರನ್ನು ಹಾಕೋಬೋದು. ನಾನು ಇಲ್ಲಿ ನೆಲ್ಲಿಕಾಯಿ ಪೌಡರನ್ನು ಕೂಡ ಸರಿ ಪ್ರಮಾಣದಲ್ಲೇ ಹಾಕಿದ್ದೀನಿ. ಈ ಥರ ಹಾಕಿದರೆ ಏನಾಗುತ್ತೆ, ನಮ್ಮ ಹೇರಿಗೆ ಒಳ್ಳೆ ರಿಸಲ್ಟ್ ಅಂತೂ ಪಕ್ಕ ಸಿಗುತ್ತೆ. ಆಯಿತು ನೋಡಿ, ಒಂದು ಹದದಲ್ಲಿ ಆಯಿತು. ಇದನ್ನು ನೀವು ದಿಢೀರಂತ ಅಪ್ಲೈ ಮಾಡಿಕೊಳ್ಳುವ ಹಾಗೇ ಇಲ್ಲ, ಓಕೆನಾ. ಇದನ್ನು ನೀವು ಮೊದಲನೇ ದಿನ ರಾತ್ರಿ ಟೈಮು ಇದನ್ನು ನೀವು ರೆಡಿ ಮಾಡ್ಕೊಳ್ಳಿ. ಮಾರನೇ ದಿನ ಬೆಳಿಗ್ಗೆ ಒಂದು 8:30, 9 ಗಂಟೆಗೆ ಅಪ್ಲೈ ಮಾಡಿಕೊಂಡ್ರೆ ಸಾಕು. ಆಯಿತು ನೋಡಿ, ಒಂದು ಹದದಲ್ಲಿ ಆಯಿತು. ನಾನು ಇದನ್ನೀಗ ಮುಚ್ಚಿಡ್ತೀನಿ. ಬೆಳಿಗ್ಗೆ ಯಾವ ರೀತಿ ಆಗಿದೆ ಅಂತ ನೋಡೋಣ ಆಯಿತಾ. ನೋಡಿ, ಬೆಳಿಗ್ಗೆ ನೋಡಿ ಹೇಗಾಗಿದೆ ಅಲ್ವಾ, ಸೈಡೆಲ್ಲ ಕಬ್ಬಿಣದ ಅಂಶ ಎಲ್ಲ ಬಿಟ್ಕೊಂಡಿದೆ. ಈ ರೀತಿ ಮಾಡಿದರೆ ನಮ್ಮ ಹೇರಿಗೆ ಬೇಕಾಗುವಂತಹ ಕಬ್ಬಿಣದ ಅಂಶ ಐರನ್ನೆಲ್ಲ ಸಿಕ್ಬಿಡತ್ತೆ ಆಯಿತಾ. ಈಗ ಮತ್ತೊಂದು ಸಲ ಮಿಕ್ಸ್ ಮಾಡ್ಕೋತೀನಿ. ಸೈಡೆಲ್ಲ ಇದೆ ಅಲ್ವಾ, ಅದೆಲ್ಲ ಈ ಕಡೆ ತಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕ್ಕೊಂಡು ನಮ್ಮ ಹೇರಿಗೆ ಅಪ್ಲೈ ಮಾಡ್ಕೋಬೇಕು. ಹೇಗೆ ಅಪ್ಲೈ ಮಾಡ್ಕೋಬೇಕು, ಕೆಲವೊಬ್ಬರು ಏನು ಮಾಡ್ತಾರೆ ಗೊತ್ತಾ, ಹಾಗೆಯೇ ಮೇಲೇ ಹೇರಿಗೆ ಅಪ್ಲೈ ಮಾಡ್ಕೋತಾರೆ. ಅದು ಏನಾಗುತ್ತೆ, ನಮ್ಮ ಹೇರಿನ ಮೇಲ್ಗಡೆ ಹೇರ್ ಅಷ್ಟೇ ಬ್ಲ್ಯಾಕ್ ಆಗುತ್ತೆ, ಒಳಗಡೆ ಹೇರು ಬ್ಲ್ಯಾಕ್ ಆಗೋದೇ ಇಲ್ಲ, ವೈಟ್ ಇರುತ್ತೆ. ಹಾಗೆ ಆ ರೀತಿ ಮಾಡಿದರೆ ನಮ್ಮ ಹೇರಿನ ಬುಡ ಏನು ಸ್ಟ್ರಾಂಗ್ ಆಗಲ್ಲ, ಹೇರ್ ಗ್ರೋತು ಆಗಲ್ಲ, ಕೇವಲ ಹೇರಿನ ಭಾಗಕ್ಕಷ್ಟೇ ತಾಗ್ಬಿಡತ್ತೆ. ಓಕೆನಾ. ನಾನು ಹೇಗೆ ಮಾಡ್ತೀನಿ ಅಂತ ಒಂದು ಸಲ ನೋಡ್ಕೊಳ್ಳಿ. ನೋಡಿ, ಎಲ್ಲೆಲ್ಲ ಸೈಡೆಲ್ಲ ಅಂಟ್ಕೊಂಡಿತ್ತಲ್ವ, ಅದೆಲ್ಲ ಈ ರೀತಿ ಮಾಡಿ ತೆಗಿತೀನಿ. ನಮ್ಗೆ ಆದಷ್ಟು ಹೇರಿಗೆ ಕಬ್ಬಿಣದ ಅಂಶ ಜಾಸ್ತಿ ಬೇಕಾಗತ್ತೆ. ಹಾಗಾಗಿ ಈ ರೀತಿ ಸೈಡೆಲ್ಲ ಬಂದಿರೋದೆಲ್ಲ ತೆಗೆದು ಸ್ವಲ್ಪ ನೀರು ಹಾಕ್ಕೊಂಡ್ರು ಪರವಾಗಿಲ್ಲ, ಎಲ್ಲ ಸೇರಿಸ್ಕೋಬೇಕು. ನೋಡಿ, ಎಷ್ಟು ಚೆಂದ ಹೇರು ಕಲ್ಲರ್ ನೋಡಿ ಹೇಗೆ ಬಂದಿದೆ ಅಲ್ವಾ. ನಾವೀಗ ಮೆಹಂದಿ ಪೌಡರನ್ನು ನಾವು ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಗ್ರೀನಲ್ಲಿ ಬಂದಿರುತ್ತೆ, ಆದರೆ ಇದು ಬ್ರೌನ್ ಕಲರಲ್ಲಿ ಬಂದಿದೆ ಅಲ್ವಾ. ಕಲ್ಲರ್ ನೋಡಿ ಹೆಂಗಾಗಿದೆ. ಬನ್ನಿ ನಾನು ಹೇಗೆ ಅಪ್ಲೈ ಮಾಡಬೇಕು ಅಂತ ತಿಳಿಸ್ತೀನಿ. ನೋಡಿ, ನಾವು ಈ ರೀತಿ ಅಪ್ಲೈ ಮಾಡಬೇಕು. ಇದು ನಮ್ಮ ಹೇರಿನ ಸ್ಕಾಲ್ಪಿಗೂ ತಾಗಬೇಕು. ಈ ರೀತಿ ಅಪ್ಲೈ ಮಾಡಿಕೊಂಡ್ರೆ ನಮ್ಮ ಹೇರಿನ ಬುಡ ಎಲ್ಲ ತಗೊಳುತ್ತೆ. ಹೇರಿನ ಬುಡ ಎಲ್ಲ ತಗೊಂಡು ಮುಂದೆ ಬರುವಂತಹ ಹೇರು ಬ್ಲ್ಯಾಕ್ ಹೇರಾಗಿಯೇ ಬರುತ್ತೆ. ಹಾಗೆ ಅಲ್ಲೇ ಕಟ್ಟಾಗಿರುತ್ತೆ. ಕೆಲವೊಮ್ಮೆ ವೈಟ್ ಹೇರು, ಉದ್ದ ಹೇರು ಕಟ್ಟಾಗಿ ಬಿದ್ದಿರುತ್ತೆ ಅಲ್ವಾ, ಅದು ಕೂಡ ಚಿಗುರ್ಕೊಂಡು ಹೇರ್ ಇರುತ್ತೆ ಅಲ್ವ, ಅದು ಚಿಗುರ್ಕೊಂಡು ಬರುವಾಗ ಬ್ಲ್ಯಾಕ್ ಹೇರ್ ಆಗಿಯೇ ಬರುತ್ತೆ. ಅದರದ್ದು ಬುಡದಲ್ಲಿ ತುಂಬ ನೂರಾರು ಬೇರುಗಳಿರುತ್ತೆ, ಅದು ಕೂಡ ಬ್ಲ್ಯಾಕ್ ಹೇರ್ ಆಗಿಯೇ ಬರುತ್ತೆ. ಹಾಗೆ ಮುಂದೆ ಹುಟ್ಟುವಂತಹ ಹೇರು ಬ್ಲ್ಯಾಕ್ ಹೇರ್ ಆಗಿಯೇ ಹುಟ್ಟುತ್ತೆ. ಅದಕ್ಕೆ ನಾವು ಹೇರಿನ ಸ್ಕಾಲ್ಪಿಗೆಲ್ಲ ತಾಗಿಸ್ಲೇಬೇಕು. ಹೇರಿಗಷ್ಟೇ ಅಲ್ಲ, ಹೇರಿನ ಬುಡಕ್ಕೂ ಕೂಡ ನಾವು ತಾಗಿಸ್ಲೇಬೇಕು. ಈ ರೀತಿ ಅಪ್ಲೈ ಮಾಡ್ಕೊತಾ ಇದ್ದರೆ ನಮ್ಮ ಹೇರು ಯಾವಾಗಲೂ ಬ್ರೌನ್ ಕಲರಲ್ಲಿ ಬ್ಲ್ಯಾಕ್ ಕಲರಲ್ಲಿ ಇರುತ್ತೆ. ಪೂರ್ತಿ ಹೇರು ವೈಟ್ ಆಗೋದನ್ನು ತಡೆಗಟ್ಟುತ್ತೆ. ಆದಷ್ಟು ನಾವು ಈ ರೀತಿ ಹೇರ್ ಪ್ಯಾಕನ್ನು ವಾರಕ್ಕೆ 2 ಸಲ ಅಂತೂ ನಾವು ಅಪ್ಲೈ ಮಾಡಿಕೊಳ್ಳೇಬೇಕು. ನಮ್ಮ ಹೇರು ಯಾವಾಗಲೂ ಪರ್ಮನೆಂಟಾಗಿ ಬ್ಲ್ಯಾಕ್ ಆಗಿಯೇ ಕಾಣುತ್ತೆ. ಹಾಗೆ ನೀವು ನೋಡಿರ್ಬೋದು, ಎಷ್ಟೋ ಮಂದಿ ಹೊರಗಡೆ ಪ್ರಾಡಕ್ಟ್ ಹಾಕಿ ಅವ್ರದ್ದು ಹೇರ್ ಹೇಗಾಗಿರುತ್ತೆ ಅಲ್ವಾ, ಬುಡ ಅಷ್ಟೇ ವೈಟ್ ಫುಲ್ ಹೇರ್ ವೈಟು, ಹೊರಗಡೆ ತುದಿ ಭಾಗ ಎಲ್ಲ ಬ್ಲ್ಯಾಕು.
ಈ ರೀತಿ ನಾವು ಹೋಮ್ ಮೇಡ್ ಹೇರ್ ಪ್ಯಾಕ್ ಅಪ್ಲೈ ಮಾಡಿಕೊಂಡ್ರೆ ಆ ರೀತಿ ಸಮಸ್ಯೆ ಬರೋದೇ ಇಲ್ಲ. ಒಂದು ಹೇರನ್ನು ನೀವು ಹೊರಗಡೆ ತೆಗೆದು ಹೀಗೆ ಮುಂಭಾಗದಿಂದ ನೋಡಿ, ಅಲ್ಲಿ ಇಲ್ಲಿ ಸ್ವಲ್ಪ ಬ್ರೌನ್ ಕಲರು, ಸ್ವಲ್ಪ ವೈಟು, ಇನ್ನು ಸ್ವಲ್ಪ ಮೇಲ್ಗಡೆ ತುದಿ ಭಾಗ ಬಂದರೆ ಬ್ಲ್ಯಾಕು, ಈ ಥರ ಕಾಣುತ್ತೆ. ಆ ಥರ ಕಂಡುಬಿಟ್ರೆ ನಮಗೆ ಯಾವಾಗಲೂ ನಮ್ಮ ಹೇರು ಬ್ಲ್ಯಾಕ್ ಆಗಿಯೇ ಕಾಣುವ ಹಾಗೆ ಕಾಣುತ್ತೆ. ವೈಟ್ ಹೇರ್ ಆಗಿದೆಯೇ ಅನಿಸಲ್ಲ, ಆ ಥರ ಆಗಿರುತ್ತೆ. ನೀವು ಬೇಕಂದರೆ ನೋಡ್ಬೋದು, ಈ ರೀತಿ ಹೇರ್ ಪ್ಯಾಕ್ ಹಾಕಿ ನೀವು ನೆಕ್ಸ್ಟ್ 1-2 ದಿನ 3 ದಿನ ಬಿಟ್ಟು ಅಥವಾ 1 ವಾರ ಬಿಟ್ಟು ಹೀಗೆ ನೋಡಿ, ಅಲ್ಲಿ ಏನಾಗಿರುತ್ತೆ, ನಿಮ್ಮ ಒಂದು ಹೇರನ್ನು ನೋಡಿ, ವೈಟ್ ಆಗಿರೋ ಹೇರು ಪೂರ್ತಿ ಅದು ವೈಟ್ ಇರಲ್ಲ, 1 ಇಂಚು ಬ್ರೌನ್ ಆಗಿರುತ್ತೆ, ಇನ್ನೂ 1/4 ಇಂಚು ವೈಟ್ ಕಾಣುತ್ತೆ, ಇನ್ನೂ ಅರ್ಧ 1 ಇಂಚು ಬ್ಲ್ಯಾಕ್ ಕಾಣುತ್ತೆ. ಈ ಥರದಲ್ಲಿ ಕಲರೆಲ್ಲ ಟರ್ನ್ ಆಗಿರುತ್ತೆ. ಅದೇ ರೀತಿ ನಾವು ವಾರಕ್ಕೆ 2 ಸಲ ಅಂತೂ ನೀವು ಅಪ್ಲೈ ಮಾಡ್ತಾ ಬಂದರೆ ನಿಮ್ಮ ಹೇರು ಯಾವಾಗಲೂ ಬ್ಲ್ಯಾಕ್ ಆಗೇ ಇರುತ್ತೆ. ಯಾರಾದರೂ ನೋಡಿದರೆ ನಿಮಗೆ, ಹೌದು ನಿಮ್ಮ ಹೇರು ಏನು ವೈಟೇ ಆಗಿಲ್ಲಲ್ವಾ, ಬ್ಲ್ಯಾಕ್ ಆಗೇ ಇದೆ ಅಂತ ಹೇಳ್ತಾರೆ. ಆ ಥರ ಆಗೇ ಆಗತ್ತೆ, ಆಯಿತಾ. ಅದಕ್ಕೆ ನಾನು ಹೇಳೋದು, ಈ ರೀತಿ ಹೋಮ್ ಮೇಡ್ ಹೇರ್ ಪ್ಯಾಕು ನಾವು ಮನೆಯಲ್ಲೇ ಹೇರ್ ಪ್ಯಾಕನ್ನು ರೆಡಿ ಮಾಡಿಕೊಂಡು ನಮ್ಮ ಹೇರಿಗೆ ಅಪ್ಲೈ ಮಾಡ್ತಾ ಬರೋದು ತುಂಬ ಒಳ್ಳೆಯದು. ನೋಡಿ, ಖಾಲಿ ಆಯ್ತಲ್ವ, ನಿಮ್ಮ ಜೊತೆ ಮಾತಾಡ್ತಾ ಖಾಲಿ ಆಯಿತು. ನನ್ನ ಹೇರಿನ ಬುಡ ಇರ್ಬೋದು, ತುದಿ ಭಾಗದ ತನಕ ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ. ನೋಡಿದ್ರಿ ಅಲ್ವಾ, ಸಿಂಪಲ್ ಆಗಿದೆ. 1-2 ರೂಪಾಯಿ ಕೊಟ್ಟು ಒಂದು ಕಾಫಿ ಪೌಡರನ್ನು ತಂದುಕೊಂಡ್ರೆ ಆಯಿತು. ನೀವು ಅದಕ್ಕೆ ನೀವು ಅರ್ಧನೂ ಹಾಕ್ಬೋದು, 1 ರೂಪಾಯಲ್ಲಿ ಆಗತ್ತೆ ಅಲ್ವಾ. ತುಂಬ ಹೇರ್ ಇದೆ ಅಂದರೆ 1 ಕಾಫಿ ಪೌಡರ್ 2 ರೂಪೀಸ್ ಇದ್ದರೆ ಸಾಕು. ಸಿಂಪಲ್ಲಾಗಿ ನಾವು ಮಾಡ್ಕೋಬೋದು. ಒಳ್ಳೆ ಬೆನಿಫಿಟ್ಸು ಸಿಗುತ್ತೆ. ಹೇರು ಕೂಡ ತುಂಬ ಲುಕ್ಕಾಗಿ ಕಾಣುತ್ತೆ, ತುಂಬ ಚೆನ್ನಾಗಿರುತ್ತೆ. ಬ್ಲ್ಯಾಕ್ ಆಗಿ ಇರುತ್ತೆ, ಬ್ರೌನ್ ಆಗಿ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ ಹೇರು. ಹಾಗೆ ನಮ್ಮ ಹೇರು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ, ಗಟ್ಟಿಮುಟ್ಟಾದ ಹೇರ್ ಆಗುತ್ತೆ. ಇದೇ ರೀತಿ ನೀವು ಹೋಮ್ ಮೇಡ್ ಹೇರ್ ಪ್ಯಾಕನ್ನು ಆದಷ್ಟು ಹಾಕ್ಕೊಳ್ಳಿ. ಪ್ರಾಡಕ್ಟು ನಮಗೆ ಬೇಡವೇ ಬೇಡ ಅಲ್ವಾ, ಅದರಿಂದ ಅಂತೂ ತುಂಬ ತೊಂದರೆ ಆಗುತ್ತೆ, ಸೈಡ್ ಎಫೆಕ್ಟ್ ಆಗುತ್ತೆ. ಇದ್ದ ಹೇರು ಕೂಡ ಉದುರೋಗುತ್ತೆ, ಇದ್ದ ಹೇರು ಕೂಡ ವೈಟ್ ಆಗುತ್ತೆ. ಒಂದು ಸಲ ಫುಲ್ಲು ವೈಟ್ ಆಯಿತು ಅಂದರೆ ಅದನ್ನು ಕಂಟ್ರೋಲಿಗೆ ತರೋದು ಅಂದರೆ ಮೊದಲಿನ ಥರ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ನನ್ನ ಹೇರು ಕೂಡ ನೋಡಿ ವೈಟ್ ಆಗಿದೆ, ಆದರೆ ಆ ಥರ ಬುಡ ಅಷ್ಟೇ ವೈಟ್ ಆಗೋದು, ಹೊರಗಿನ ಭಾಗ ಎಲ್ಲ ಬ್ಲ್ಯಾಕ್ ಇರೋದು ಆ ಥರ ಅಂತೂ ಆಗಿಲ್ಲ. ಆಗತ್ತೆ, ಒಂದು ಹೇರ್ ಇದ್ದರೆ ಮಧ್ಯೆ ಸ್ವಲ್ಪ ವೈಟ್ ಕಾಣುತ್ತೆ, ಮಧ್ಯೆ ಸ್ವಲ್ಪ ಬ್ರೌನ್ ಕಾಣುತ್ತೆ. ಈ ರೀತಿ ಕಂಡ್ರೂ ಏನೂ ಪ್ರಾಬ್ಲಮ್ ಇಲ್ಲ. ನಮ್ಮ ಹೇರು ಬ್ಲ್ಯಾಕಾಗಿಯೇ ಇರಬೇಕಂತ ಇಲ್ಲ, ಬ್ರೌನಲ್ಲೂ ಕೂಡ ಕಂಡ್ರೂ ಕೂಡ ಅದು ಬ್ಲ್ಯಾಕ್ ಆಗಿಯೇ ಕಾಣುತ್ತೆ ದೂರಿಂದ ನೋಡಿದಾಗ. ನನ್ನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಹಾಗೆ ಕೆಲವೊಬ್ಬರು ಕೇಳಿದರು, ನಾನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ಅಲ್ವಾ, ಅದಕ್ಕೆ ಹಾಗೆಯೇ ನಾವು ಹೇರ್ ಡೈ ಮಾಡಿದ್ದೀನಿ ಅಲ್ವಾ, ಅದನ್ನು ಅಪ್ಲೈ ಮಾಡಿಕೊಂಡು ಹಾಗೇ ಇರ್ಬೋದಾ ಅಂತ. ಹಾಗೇ ಇರ್ಬೋದು. ಹೇರ್ ಡೈ ನಾವು ಹಾಕ್ಕೊಂಡಿದ್ದೀವಿ ಅಂದರೆ ಅದು ತಲೆಗೆ ಅಂಟ್ಕೊಂಡಿರುತ್ತೆ ಅಲ್ವಾ, 1 ದಿನ 2 ದಿನ ಹೀಗೆ ಇಟ್ಕೋಬಹುದು, ಹಾಗೇನಿಲ್ಲ. ಹಾಗೆ ನಾವು ಹೊರಗಡೆ ಹೋಗುವಾಗಂತೂ 24 ಅವರು ಏನೂ ಆಗಲ್ಲ. ನಾವು ಹೀಗೆ ಮುಟ್ಟಿದ್ರೂ ಕೂಡ ಅಷ್ಟೇನೂ ನಮ್ಮ ಕೈಗೆ ಅಂಟ್ಕೊಳ್ಳಲ್ಲ. ಅಂದ್ರೆ ಒಂದು ಸಲ ನಮ್ಮ ಹೇರು ಅಂಟ್ಕೊಬಿಡತ್ತೆ ಅಲ್ವ, ಮತ್ತು ಪದೇ ನಾವು ಕೈ ಹಾಕಿದಾಗ ಅಂಟ್ಕೊಳ್ಳಲ್ಲ, ಓಕೆನಾ. ಹಾಗೆ ನಾವು ಅಪ್ಲೈ ಮಾಡಿಕೊಂಡು 1 ದಿನ ಹೀಗೆಲ್ಲ ಬಿಟ್ಕೊಂಡು ಕೂಡ ಹೇರ್ ವಾಶ್ ಮಾಡ್ಬೋದು. ಅದೇ ರೀತಿ ನಾವು ಮಾಡ್ತಾ ಬಂದರೆ ಇದ್ದ ಹೇರ್ ಎಲ್ಲ ಬ್ಲ್ಯಾಕ್ ಆಗ್ತಾ ಬರುತ್ತೆ, ಚೆನ್ನಾಗಿರುತ್ತೆ. ಅದು ನಾನು ಹಿಂದೆ ಅಂದರೆ ನಿನ್ನೆ ಮೊನ್ನೆ ವಿಡಿಯೋ ಹಾಕಿದ್ದೀನಿ ಅಲ್ವಾ, ಅದಕ್ಕೆ ಒಬ್ಬರು ಕಮೆಂಟ್ ಮಾಡಿದರು. ಥ್ಯಾಂಕ್ ಯು. ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.